ಟೆಕ್ ಕನ್ನಡ ವೀಕ್ಷಕರಿಗೆ ನಮಸ್ಕಾರ. ಸ್ನೇಹಿತರೆ, ಈ ಒಂದು ವಿಡಿಯೋದಲ್ಲಿ ನಾವು ಜಿಮೇಲ್ ಆ್ಯಪ್ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ತಿಳ್ಕೊಳ್ಳೋಣ. ಸ್ನೇಹಿತರೆ, ನಿಮ್ಗೆ ಗೊತ್ತಿರ್ಬೋದು, ಇವಾಗ ನಮಗೆ ದಿನನಿತ್ಯ ಮುಂಚೆ ನಮಗೆ SMS ತುಂಬ ಉಪಯುಕ್ತ ಆಗಿತ್ತು. ನಂತರ ಏನಾಯಿತು, ವಾಟ್ಸಪ್ ಎಲ್ಲ ಬಂತು, ಅದೆಲ್ಲ ಯೂಸ್ ಮಾಡ್ತೀವಿ ಕಮ್ಯುನಿಕೇಷನ್ಗೆ. ಬಟ್ ಆದರೂ ಕೂಡ ಹಲವಾರು ಆಫಿಷಿಯಲ್ ಕಮ್ಯುನಿಕೇಷನ್ಸ್ಗಳಿಗೆ ಮತ್ತು ನೀವು ವೈಯಕ್ತಿಕವಾಗಿ ಕೆಲವು ವಿವರಗಳನ್ನ ನೀವು ಎಲ್ಲರೂ ಸಲ್ಲಿಸಬೇಕಾಗಿದ್ದರೆ ಈ ಜಾಬ್ ಅಪ್ಲಿಕೇಶನ್ ಹಾಕುವಾಗ ಮತ್ತು ಇನ್ನೂ ಹಲವಾರು ಸಂದರ್ಭಗಳು ಏನಾಗುತ್ತೆ, ನಿಮಗೆ ಜಿಮೇಲ್ ಕೂಡ ಅತಿ ಉಪಯುಕ್ತ ಆಗುತ್ತೆ ಅಂತ ಹೇಳ್ಬೋದು. ಬಟ್ ಏನಾಗಿದೆ ಸ್ನೇಹಿತರೆ, ಸುಮಾರು ಜನಕ್ಕೆ ನನಗೆ ಬಂದಿರೋ ಒಂದು ಪ್ರಶ್ನೆಗಳ ಪ್ರಕಾರ ಜಿಮೇಲಲ್ಲಿ ಮೇಲ್ ಕಳಿಸೋದು ಹೇಗೆ, ರಿಪ್ಲೈ ಮಾಡೋದು ಹೇಗೆ, ಮತ್ತು ಫಾರ್ವರ್ಡ್ ಮಾಡೋದು ಹೇಗೆ, ಒಂದಿಷ್ಟು ಗೊಂದಲಗಳು ಇದೆ ಅಂತ ಹೇಳ್ಬೋದು. ಅದಕ್ಕೆ ಈ ಒಂದು ವಿಡಿಯೋ ಮುಖಾಂತರ ಎಲ್ಲ ಒಂದು ಗೊಂದಲಗಳಿಗೆ ಒಂದು ಪರಿಹಾರವನ್ನು ಹುಡುಕುವ ಪ್ರಯತ್ನ ಮಾಡೋಣ. ಬನ್ನಿ ಸ್ನೇಹಿತರೆ, ಸುಲಭವಾಗಿ ಈ ವಿಡಿಯೋ ಯಾರಿಗೋಸ್ಕರ ಅಂದರೆ ಜಿಮೇಲಲ್ಲಿ ಬೇಸಿಕ್ ಒಂದು ಜಿಮೇಲ್ ಆ್ಯಪ್ ಯೂಸ್ ಮಾಡಬೇಕು ಅನ್ನೋದ್ರ ಬಗ್ಗೆ ಖಂಡಿತವಾಗಿ ತುಂಬ ಸರಳವಾಗಿ ಸುಲಭವಾಗಿ ನಾವು ಇಲ್ಲಿ ಮಾಹಿತಿಯನ್ನು ಕೊಡೋ ಪ್ರಯತ್ನ ಪಟ್ಟಿದ್ವಿ. ಇದು ಅವರಿಗೋಸ್ಕರ ಈ ವಿಡಿಯೋ. ಓಕೆ ಸ್ನೇಹಿತರೆ, ಏನಂದರೆ ಫಸ್ಟ್ ಆಫ್ ಆಲ್ ನೀವು ಆ್ಯಂಡ್ರಾಯ್ಡ್ ಒಂದು ಫೋನ್ ಯೂಸ್ ಮಾಡ್ತಾ ಇದ್ದೀರ ಅಂದರೆ ನಿಮಗೆ ಜಿಮೇಲ್ ಐ ಡಿ ಲಿಂಕ್ ಆಗೇನೆ ಅದನ್ನು ಯೂಸ್ ಮಾಡಬೇಕಾಗುತ್ತೆ. ಅದು ಮಾಡಿದ್ಮೇಲೆ ಆಟೋಮೆಟಿಕಾಗಿ ನೀವು ಜಿಮೇಲ್ ಲಾಂಚ್ ಮಾಡಿದ್ಮೇಲೆ ನಿಮ್ಗೆ ಈ ಥರ ಜಿಮೇಲ್ ಆ್ಯಪ್ ತೆರೆದುಕೊಳ್ಳುತ್ತೆ. ಓಕೆ, ತೆರ್ಕೊಂಡಾದ್ಮೇಲೆ ನೀವು ಬೇರೆ ಯಾವುದೋ ಫೋನ್ ಲೈಕ್ ಐಫೋನ್ ಯೂಸ್ ಮಾಡ್ತಾರೆ ಕೂಡ ಜಿಮೇಲ್ ಆ್ಯಪ್ ನೀವು ಮಾಡಿಕೊಂಡು ರಿಜಿಸ್ಟ್ರೇಷನ್ ಮಾಡ್ಕೋಬೋದು, ತೊಂದರೆ ಇಲ್ಲ. ಅದಾದಮೇಲೆ ಅಂದರೆ ಸ್ನೇಹಿತರೆ, ನಾವು ಲಾಗಿನ್ ಮಾಡಿದ ಮೇಲೆ ಮುಖ್ಯವಾಗಿ ಇಲ್ಲಿ ನಿಮ್ಗೆ ಏನು ಕಾಣುತ್ತೆ ಅಂದರೆ ಇದು ಪ್ರೈಮರಿ ಅಂತ ಏನಿದೆಯಲ್ಲ, ಇಲ್ಲಿ ನಿಮಗೆ ಇನ್ಬಾಕ್ಸ್, ಇಲ್ಲಿ ಈ ಥರ ಎಲ್ಲ ನಿಮಗೆ ಮಾಹಿತಿ ಇಲ್ಲಿ ನಿಮ್ಗೆ ಕಾಣಿಸುತ್ತೆ. ಇದನ್ನು ಪ್ರೈಮರಿ ಅಂತ ಹೇಳ್ತಿದ್ದಾರೆ. ಇಲ್ಲಿ ಅಂದರೆ ಯಾವುದೋ ಒಂದು SMS ಹೇಗೆ ಬಂದಾಗ ಕಾಣಿಸುತ್ತೆ SMS ಅಲ್ಲಿ ಅಥವಾ ವಾಟ್ಸಪ್ಪಲ್ಲಿ, ಆ ಥರ ಇಲ್ಲಿ ಇಮೇಲ್ಗಳು ಬಂದಿರೋದೆಲ್ಲ ಇಲ್ಲಿ ನಿಮಗೆ ಕಾಣಿಸುತ್ತೆ. ಇಲ್ಲಿದೆ ಕಾಂಪೋಸ್ ಅಂತ ಒಂದು ಬಟನ್ ಕಾಣ್ತದೆ ಕೆಳಗಡೆ ಅಲ್ವಾ, ನೋಡ್ತಾ ಇರ್ಬೋದು ನೀವು. ಇದ್ರ ಮುಖಾಂತರ ಇನ್ನೊಬ್ಬರಿಗೆ ನಾವು ಮೇಲನ್ನು ನೀವು ಕಳ್ಸೋಕ್ಕೆ ಸಾಧ್ಯ ಆಗುತ್ತೆ. ಅದ್ರ ಜೊತೆಗೆ ಇಲ್ಲಿ ಬಂದಿರತಕ್ಕಂಥ ಎಲ್ಲ ಇಮೇಲ್ಗಳನ್ನ ನೀವು ನೋಡ್ಬೋದು. ಮೊದಲು ನಾವು ಬೇರೆಯವರಿಗೆ ಮೇಲ್ ಕಳಿಸೋದ್ರ ಬಗ್ಗೆ ಮಾಹಿತಿನ ತಿಳ್ಕೊಂಡು ಇವಾಗ ಕಂಟಿನ್ಯೂ ಮಾಡೋಣ. ನಾನು ಏನು ಮಾಡ್ತೀನಿ ಇವಾಗ, ಕಾಂಪೋಸ್ ಅಂತ ನಾನೇನು ಮಾಡಿದೆ, ಕ್ಲಿಕ್ ಮಾಡಿದ ಮೇಲೆ ಫ್ರಾಮ್ ಅಂತ ಇದೆ. ಯಾರಿಂದ ನಾವು ಕಳಿಸ್ತಾ ಇದ್ದೀವಿ, ನಿಮ್ಮ ಅಕೌಂಟಿಂದ. ಇಲ್ಲಿ 2-3 ಇಮೇಲ್ ಐ ಡಿ ಇದ್ದರೆ ನೀವು ಯಾವ್ದು ಬೇಕೋ ಆ ಇಮೇಲ್ ಐ ಡಿ ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೋದು. ಓಕೆನಾ. 2 ಅಂತ ಇದೆ. ಯಾರಿಗೆ ನಾವು ಕಳಿಸ್ತಾ ಇದ್ದೀವಿ ಅಂತೇಳಿ ಇಲ್ಲಿ 2 ಅನ್ನೋ ಥರ ಅಂದರೆ ತುಂಬ ಮುಖ್ಯ ಅಂದರೆ ಸ್ನೇಹಿತರೆ, ಯಾರದೇ ಒಂದು ಇಮೇಲ್ ಐ ಡಿ ಕಳಿಸ್ಬೇಕಾದ್ರೆ ಫಾರ್ಮ್ಯಾಟ್ ತುಂಬ ಇಂಪಾರ್ಟೆಂಟ್. ಫಾರ್ಮ್ಯಾಟ್ ಯಾವ ಥರ ಇರುತ್ತಂದರೆ ಫಸ್ಟ್ ನೇಮ್, ಓಕೆ, ಲಾಸ್ಟ್ ನೇಮ್, ಓಕೆ, ಆ ಥರ. ಓಕೆ, ಫಸ್ಟ್ ನೇಮ್ ಮತ್ತು ಲಾಸ್ಟ್ ನೇಮ್ ಮಧ್ಯೆ ಸ್ವಲ್ಪ ಗ್ಯಾಪ್ ಇರೋ ಅಂದರೆ ಒಂದು ಡಾಟ್ ಇರ್ಬೋದು, ಅಂಡರ್ಸ್ಕೋರ್ ಇರ್ಬೋದು, ಅಥವಾ ಕಂಪ್ಲೀಟಾಗಿ ಒಂದು ವರ್ಡು ಅಥವಾ ಒಂದಿಷ್ಟು ಸಂಖ್ಯೆಗಳು ಇರ್ಬೋದು. ಓಕೆ, ಇದಾದ ನಂತರ ಏನಂದರೆ @ ಇದೇನು ಕಾಣುತ್ತಲ್ಲ, ಅಂತ ಅದು @gmail.com ಅಥವಾ ಇನ್ಯಾವುದೋ mail.com ಇರೋದು, ಯಾಹೂ ಇರ್ಬೋದು, ರೆಡಿಫ್ ಯಾವ್ದು ಇರ್ಬೋದು, ಆ ಥರದ. ಅಥವಾ ಒಂದು ಆಫಿಷಿಯಲ್ ಇಮೇಲ್ ಐ ಡಿ ಇರುತ್ತೆ. ಕೆಲವು ಜನ ಈ ಆಫಿಷಿಯಲ್ ಇಮೇಲ್ ಯೂಸ್ ಮಾಡ್ತಾ ಇದ್ದರೆ ಅವ್ರದ್ದು @ ಮುಂದೆ ಅದು ಡೊಮೇನ್ ನೇಮ್ ಅಂತ ಕರಿತೀವಿ, ಅದರದ್ದು ಇರುತ್ತೆ. ಅದನ್ನು ಅವ್ರಿಗೆ ನೀವು ಕ್ರಿಯೇಟ್ ಮಾಡೋದು. ಸಬ್ಜೆಕ್ಟು ಯಾವುದ್ರ ಬಗ್ಗೆ ಆಗ್ತದೆ, ನೀವೇನೋ ಒಂದು ಕೆಲಸಕ್ಕೆ ಅಪ್ಲೈ ಮಾಡ್ತಾಯಿದ್ದೀರಿ ಅಂದ್ಕೊಳ್ಳಿ ಇವಾಗ. ಉದ್ಯೋಗ ಅವಕಾಶದ ಕುರಿತು ಅಂತ ನೀವು ಹೇಳ್ಬೋದು. ಓಕೆನಾ ಅಲ್ವಾ. ಕೆಲಸಕ್ಕಾಗಿ ಸುಮ್ಮನೆ ನಾನು ಹಿಂಗೆ ಬರಿತಾ ಇದ್ದೀನಿ ಇವಾಗ, ಕೆಲಸಕ್ಕಾಗಿ ಅರ್ಜಿ ಅಂತ ಹೇಳೋಣ. ಓಕೆನಾ, ಕೆಲಸಕ್ಕಾಗಿ ಅರ್ಜಿ ಅಂತ ನಾನು ಟೈಪ್ ಮಾಡ್ತಾ ಇದ್ದೀನಿ ಇವಾಗ. ಈ ಥರ ಜೊತೆಗೆ ಇಲ್ಲಿ ಬರೀತೀರಿ ನೀವು ಒಂದು ಸ್ಟ್ಯಾಂಡರ್ಡ್ ಆಗಿ ಏನು ಬರೀತಲ್ಲ, ಮಾನ್ಯರೇ ಹೀಗೆ ಅಂತ ನಾವು ಅಲ್ಲಿ ವಿವರಗಳು ಕೊಟ್ಬಿಟ್ಟು ಎಲ್ಲ ಒಂದು ವಿಚಾರಗಳನ್ನ ಬರೀಬೇಕಾಗುತ್ತೆ. ಈ ಥರ ಇಂಗ್ಲೀಷಲ್ಲಿ ಕೂಡ ಬರಿತಿದ್ರೆ ಸಬ್ಜೆಕ್ಟ್ ಬರ್ಕೊಂಬಿಟ್ಟು ಡೀಟೇಲ್ಸ್ ಬರ್ಕೋಬೋದು. ಮುಖ್ಯವಾಗಿ ಕಾಂಪೋಸ್ ಇಮೇಲಲ್ಲಿ ಮುಖ್ಯವಾಗಿ ನಿಮಗೆ ನೀವು ಆಫಿಷಿಯಲ್ ಮೇಲ್ ಕಳಿಸೋದಾದ್ರೆ ಒಂದು 3 ಭಾಗಗಳಿರುತ್ತೆ ಅಂತ ಹೇಳಿ. ಮೊದಲನೇದಾಗಿ ಏನಂದರೆ ಯಾರಿಗೆ ಕಳಿಸ್ತಾ ಇದ್ದೀವಿ, ಗೊತ್ತಿದೆಯಲ್ಲ, ಅವರಿಗೆ ಮಾನ್ಯರು, ಸಹಾಯಕ ನಿರ್ದೇಶಕರು, ಡಿಪಾರ್ಟ್ಮೆಂಟ್ ಅಥವಾ ಯಾವುದೋ ಒಂದು ಏನು ಮಾಡಿದ್ರೆ ಮೇಲಲ್ಲಿ ಕೊಟ್ಟ ಮೇಲೆ ಕೆಳಗಡೆ ಏನಂದ್ರೆ ವಿವರಗಳನ್ನ ಬರೀತಾರಲ್ಲ. ಕೊನೆಯದಾಗಿ ಏನಂದರೆ ಸಿಗ್ನೇಚರ್ ಅಂತ ಇರುತ್ತಲ್ವ. ಲಾಸ್ಟಿಗೆ ಏನಂದರೆ ನಿಮ್ಮ ವಿಶ್ವಾಸಿ ಅಥವಾ ಇಂಗ್ಲೀಷಲ್ಲಿ ಬರೆದಾಗ ನೀವು ಥ್ಯಾಂಕ್ಸ್ ಆ್ಯಂಡ್ ರಿಗಾರ್ಡ್ಸ್ ಅಥವಾ ರಿಗಾರ್ಡ್ಸ್ ಅಂತ ನೀವು ಬರೆದ್ಬಿಟ್ಟು ನಿಮ್ಮ ನೇಮು ಮತ್ತೆ ಕೊಡಬೇಕಾಗುತ್ತೆ. ಅವಶ್ಯಕತೆ ಬಿದ್ದರೆ ನಿಮ್ಮದು ವಿಳಾಸವನ್ನು, ಮೊಬೈಲ್ ನಂಬರ್ನ ನೀವು ಕೊಡಬೇಕಾದ್ರೆ ಕೊಡ್ಬೋದು. ಇದಿಷ್ಟು ನೀವು ಇಲ್ಲಿ ಮೇಲಲ್ಲಿ ಕಾಂಪೋಸ್ ಮಾಡ್ತೀರಾ. ಸದ್ಯಕ್ಕೆ ನಾನು ಏನು ಮಾಡಿದೆ, ಜಸ್ಟ್ ಒಂದು ಏನಂದರೆ ವಿವರಗಳು ಅಂತ ಅಷ್ಟೇ ಬರಿತೀನಿ ಇವಾಗ. ಓಕೆನಾ. ವಿವರಗಳು, ಓಕೆ, ವಿವರಗಳು ಅಂತ ಬರೆಯೋಣ ಇಲ್ಲಿ. ಓಕೆನಾ. ಸಂಪೂರ್ಣ ವಿಚಾರಗಳೇನಿದೆ ಅದೆಲ್ಲ ಬರಿತೀವಿ ಇಲ್ಲಿ. ಇದಷ್ಟು ಬರೆದ ಮೇಲೆ ಏನಂದರೆ ಸ್ನೇಹಿತರೆ, ನೆಕ್ಸ್ಟ್ ಅಂದರೆ ನೀವು ಏನಾದರೂ ಡಾಕ್ಯುಮೆಂಟ್ನ ಲಗತ್ತಿಸಬೇಕಂದ್ರೆ ಮೇಲೆ ಅಟ್ಯಾಚ್ಮೆಂಟ್ ಐಕಾನ್ ಇದೆ. ಅಂದರೆ ನಿಮ್ಗೆ ಗೊತ್ತಿರ್ಬೋದಲ್ಲ, ಕೆಲವು ಸಲ ನಿಮ್ಮದು ಬಯೋಡಾಟಾ ಕಳಿಸ್ತಿರ್ಬೋದು ನೀವು, ಅಥವಾ ಯಾವುದೋ ಬಿಲ್ ಕಳಿಸ್ತಿರ್ಬೋದು, ಒಂದು ರಿಸೀಪ್ಟ್ ಕಳಿಸ್ತಿರ್ಬೋದು, ಏನೋ ಈ ಥರ ಕಳ್ಸಂಗಿದೆ. ನೀವು ಅಟ್ಯಾಚ್ಮೆಂಟ್ ಅಂತ ಕ್ಲಿಕ್ ಮಾಡಿದರೆ ಅಟ್ಯಾಚ್ ಫೈಲ್ ಇನ್ಸರ್ಟ್ ಫ್ರಮ್ ಡ್ರೈವ್ ಅಂತ ಇದೆ. ಇನ್ಸರ್ಟ್ ಫ್ರಮ್ ಡ್ರೈವ್ ಅಂದರೆ ಗೂಗಲ್ ಡ್ರೈವಿಂದ. ಗೂಗಲ್ ಡ್ರೈವ್ ಉಪಯೋಗ ಹೇಗೆ ಮಾಡೋದು ಅನ್ನೋದನ್ನು ಇನ್ನೊಂದು ವಿಡಿಯೋದಲ್ಲಿ ನಾವು ತಿಳಿಸ್ಕೊಟ್ಟಿದ್ದೀವಿ. ಆ ಥರ ಡಾಕ್ಯುಮೆಂಟ್ ಡೈರೆಕ್ಟಾಗಿ ನೀವು ಅದು ನೋಡ್ಬೋದು. ಮೇಲೆ ನಿಮ್ಗೆ ಕಾಣಿಸ್ತದೆ ನೋಟಿಫಿಕೇಶನ್ ಮುಖಾಂತರ ಗೂಗಲ್ ಡ್ರೈವ್ ಉಪಯೋಗ ಕೂಡ ನೀವು ತಿಳ್ಕೊಬೋದು. ಅಟ್ಯಾಚ್ ಫೈಲ್ ಅಂತ ಇದೆ. ಅಟ್ಯಾಚ್ ಫೈಲ್ ಅಂತ ಕೊಟ್ಟರೆ ನಿಮ್ಮ ಮೊಬೈಲ್ ಏನು ನಿಮಗೆ ಫೈಲ್ ಮ್ಯಾನೇಜರ್ ಇದೆ ನಿಮ್ಗೆ ಗೊತ್ತಿರುತ್ತೆ ಅನ್ಕೋತೀವಿ. ಆ ಒಂದು ಫೈಲ್ ಏನೇನು ಡಾಕ್ಯುಮೆಂಟ್ ಇದೆ, ನೀವು ವಾಟ್ಸಪ್ಪಿಂದ ಬಂದಿರ್ಬೋದು, ಅಥವಾ ನೀವೇ ತಯಾರಿ ಮಾಡಿರ್ಬೋದು, ಅಥವಾ ನಿಮ್ಮ ಮೊಬೈಲ್
ಲ್ಯಾಪ್ಟಾಪಿಂದ ಅಥವಾ ಬೇರೆ ಕಡೆಯಿಂದ ಕಳಿಸ್ಕೊಂಡಿದ್ರೆ ಆ ಒಂದು ಅಟ್ಯಾಚ್ಮೆಂಟ್ನ, ಅದು ಫೋಟೋ ಆಗಿರ್ಬೋದು ಅಥವಾ ಒಂದು ನಿಮ್ಮದು ಡಾಕ್ಯುಮೆಂಟ್ ಆಗಿರ್ಬೋದು, ವಿವಿಧ ಡಾಕ್ಯುಮೆಂಟ್ಸನ್ನು ನೀವು ಇಲ್ಲಿ ಅಟ್ಯಾಚ್ ಮಾಡ್ಬೋದು. ಬಟ್ ಸ್ನೇಹಿತರೆ ನೆನಪಿರಲಿ, ತುಂಬ ದೊಡ್ಡದ ಸೈಜಿನ ಅಟ್ಯಾಚ್ಮೆಂಟ್ ಮಾಡೋಕ್ಕೋಗ್ಬೇಡಿ. ಸೊ 15 MB ಮಾಡ್ಬೋದು, ಒಂದು 20-30 MB ಮಾಡೋಕ್ಕಾಗಲ್ಲ. ಯಾಕಂದ್ರೆ ಜಾಸ್ತಿ ಆಗಿಬಿಟ್ರೆ ಅಟ್ಯಾಚ್ಮೆಂಟ್ ಕೂಡ ಸ್ಲೋ ಆಗುತ್ತೆ ಮತ್ತು ಇಮೇಲ್ ಹೋಗೋದು ಕೂಡ ಸ್ಲೋ ಆಗುತ್ತೆ ಮತ್ತು ಅವ್ರು ಇನ್ನೊಬ್ಬರಿಗೆ ಅದು ಡೌನ್ಲೋಡ್ ಮಾಡೋದು ಕೂಡ ಕಷ್ಟ ಆಗುತ್ತೆ. ಆ ಟೈಮಲ್ಲಿ ಏನಂದರೆ ನೀವು ಗೂಗಲ್ ಡ್ರೈವ್ ಯೂಸ್ ಮಾಡ್ಕೊಂಡ್ಬಿಟ್ಟು ಅಲ್ಲಿ ಫೈಲ್ನ ಪ್ಲೇಸ್ ಮಾಡಿ ಆ ಲೊಕೇಶನ್ನೇ ಕೊಡೋಕ್ಕೆ ಅಡ್ಡಿ ಇಲ್ಲ. ಓಕೆ, ಸೊ ಈ ಥರ ಅಟ್ಯಾಚ್ ಮಾಡ್ಕೊತೀರಾ. ಸೊ 2 ಅಂತ ಇದೆ. ಸೊ ಆಲ್ರೆಡಿ ನಾನು ಯಾರಿಗೆ ಇಮೇಲ್ ಕಳಿಸ್ಬೇಕು ಅಂದರೆ, ನಾನು ಉದಾಹರಣೆ ನಿಮ್ಗೆ ತೋರಿಸೋಕ್ಕೋಸ್ಕರ ನಾವೇನು ರಿಸೀವ್ ಮಾಡಬೇಕಲ್ಲ ಅದಕ್ಕೆ ಏನು ಮಾಡಿದ್ದೀನಿ, ನಂದು ಇಮೇಲ್ ಐಡಿ ಕೊಡ್ತಾ ಇದ್ದೀವಿ. ಸೊ ಈ ಚಾನಲ್ ಇಮೇಲ್ ಐಡಿನ ಕೊಡ್ತಾ ಇದ್ದೀವಿ. ಸೊ ಟೆಕ್ ಅನ್ನೋದು ಇದಾಗಲೇ ಸ್ನೇಹಿತರೆ ಮೇಲ್ ನೋಡ್ಬೋದು. ಇಲ್ಲಿ ಇದು ಇವಾಗ ಏನಾಯಿತು, ಸೆಂಡ್ ಬಟನ್ ಇದೆ. ಸೊ ಬ್ಲೂ ಕಲರಿಂದ ಹೈಲೈಟ್ ಆಗೋಯಿತು. ಜೊತೆಗೆ ಇಲ್ಲಿ 3 ಚುಕ್ಕಿಯನ್ನು ನೋಡಿದರೆ ನಿಮಗೆ ಇಷ್ಟೊಂದೆಲ್ಲ ಇಲ್ಲಿ ಆಪರ್ಚುನಿಟೀಸ್ ಇದೆ. ಸೊ ಸೇವ್ ಡ್ರಾಫ್ಟ್ ಅಂತ ಇದೆ. ಇದೇನಪ್ಪ ಅಂದರೆ, ನೀವು ಏನೋ ಒಂದು ಕೆಲಸ ಮಾಡ್ತಾಯಿದ್ದೀರಿ, ಇವಾಗ ಈ ಟೈಮಲ್ಲಿ ಏನಂದರೆ ನಿಮಗೆ ಯಾವುದೋ ಒಂದು ಕರೆ ಬಂತು ಅಥವಾ ನೀವು ಅರ್ಧಕ್ಕೆ ನಿಲ್ಲಿಸ್ಬಿಟ್ರಿ ಕೆಲಸನ, ಆ ಟೈಮಲ್ಲಿ ಅಂದರೆ ನೀವು ಹೀಗೆ ಆ್ಯಸ್ ಈಸ್ ಕ್ಲೋಸ್ ಮಾಡಿದ್ರು ಕೂಡ ನೀವು ಮಾಡಿರ್ತಕ್ಕಂಥ ಈ ಒಂದು ಏನು ಇಮೇಲ್ ಇದೆ ಅರ್ಧಕ್ಕೆ ನಿಂತಿರೋದು ಅಲ್ಲಿ ಏನಾಗುತ್ತೆ, ಡ್ರಾಫ್ಟಲ್ಲಿ ಅದು ಸೇವ್ ಆಗುತ್ತೆ. ಸೊ ಡ್ರಾಫ್ಟ್ ಅಂದರೆ ಏನಪ್ಪ ಅಂದರೆ, ನೀವು ಅರ್ಧಕ್ಕೆ ನಿಲ್ಲಿಸಿರ್ತಕ್ಕಂಥ ಕೆಲಸ, ಅರ್ಧಕ್ಕೆ ನಿಲ್ಲಿಸಿರ್ತಕ್ಕಂಥ ಯಾವುದೋ ಒಂದು ಇಮೇಲ್ ಇನ್ಫಾರ್ಮೇಷನ್ ಏನಾಗುತ್ತೆ ಅಲ್ಲಿ ಒಂದು ಸೇರಿಕೊಳ್ಳುತ್ತೆ. ಆಮೇಲೆ ನಂತರ ನೀವು ಅದನ್ನು ಬಂದುಬಿಟ್ಟು ಮತ್ತೆ ಡ್ರಾಫ್ಟ್ ಫೋಲ್ಡರಲ್ಲಿ ಹೋಗಿ ನೀವು ತೆಗೆದುಬಿಟ್ಟು ಅದನ್ನು ನೀವು ನೋಡಿಕೊಂಡ್ರೆ ನಿಮಗೆ ಅದು ನಿಮಗೆ ಕಾಣಿಸುತ್ತೆ. ಓಕೆನಾ. ಇದು ಆಮೇಲೆ ಶೆಡ್ಯೂಲ್ ಸೆಂಡ್ ಅಂತ ಇದೆ. ಸೊ ನಮಗೆ ಇವಾಗ ಕಳಿಸೋಕ್ಕೆ ಅಡ್ಡಿಲ್ಲ, ನಾನು ನಾಳೆ ಬೆಳಿಗ್ಗೆ ಕಳಿಸ್ಬೇಕು ಅಥವಾ ಮಧ್ಯಾಹ್ನ ಕಳಿಸ್ಬೇಕು, ನೀವು ಅಥವಾ ಬೇರೆ ಯಾವುದನ್ನು ಕಳಿಸ್ಬೇಕಂದ್ರೆ ಆ ಟೈಮಲ್ಲಿ ಕಳಿಸ್ಕೊಂಡು ನೀವು ಶೆಡ್ಯೂಲ್ ಮಾಡಿದರೆ ಇದು ಏನಾಗುತ್ತೆ, ಇಮೇಲ್ ಐಡಿ ಆ ಇಮೇಲ್ ಆ ಟೈಮಿಗೆ ಹೋಗುತ್ತೆ. ಓಕೆ ಸ್ನೇಹಿತರೆ, ಸೊ ಅದು ಬೇರೆ ಎಲ್ಲ ವಿಚಾರಗಳು ನೋಡ್ಕೊಂಡು ಆಮೇಲೆ ನೆಕ್ಸ್ಟ್ ಇಲ್ಲಿ ಬ್ಲೂ ಕಲರ್ ಕ್ಲಿಕ್ ಮಾಡೋಣ. ಸೊ ಕ್ಲಿಕ್ ಮಾಡಿದ ಮೇಲೆ ನೋಡ್ಬೋದು ನೀವು ಸೆಂಡ್ ದಿಸ್ ಮೆಸೇಜ್ ಅಂತ ಇದೆ. ಓಕೆ ಅಂತ ಹೊಡಿತಾ ಇದೆ. ಸೊ ಓಕೆ ಏನಾಗುತ್ತೆ, ಕೆಲಸಕ್ಕಾಗಿ ಅರ್ಜಿ ವಿವರಗಳು ನೋಡ್ಬೋದು. ಇಲ್ಲಿ ಏನಾಯ್ತು, ಇವಾಗ ಇಮೇಲ್ ನಾನು ಕಳಿಸಿ ಇಮೇಲ್ ನನಗೆ ವಾಪಸ್ ಬಂತು ಅಲ್ವಾ. ಸೊ ಈ ಥರ ಕಾಣಿಸ್ತಾ ಇದೆ ಕೆಲಸಕ್ಕಾಗಿ ಅರ್ಜಿ ಅಂತ. ಸೊ ಇಲ್ಲಿ ನೋಡಿದರೆ ಫ್ರಾಮ್ ಅಂತ ಇದೆ. ಫ್ರಾಮ್ ಅಂದರೆ ಯಾರು, tech.kannada ಅಂತ ಇದೆ. ಸೊ 2 ನನಗೆ ಕಳಿಸಿರೋದು. ಸೊ ಟೈಮ್ ಎಲ್ಲ ಬರ್ತಾ ಇದೆ. ಸೊ ವಿವರಗಳೇನಿದೆ ಸಂಪೂರ್ಣವಾಗಿ ಇಲ್ಲಿ ಇಮೇಲ್ ಕಾಣಿಸುತ್ತೆ. ಈ ಥರ ಒಂದು ಇಮೇಲ್ ನಮಗೆ ಬಂತು. ಜೊತೆಗೆ ಇಮೇಲ್ ನಾವು ಕಳಿಸಿದ ವ್ಯಕ್ತಿಯಿಂದ ನಾವು ಥಿಂಕ್ ಮಾಡಿದ್ದಾರೆ. ಸೊ ನಾವು ನೋಡಿ ಇಲ್ಲಿ ಹೋಗ್ಬೇಕು ಇವಾಗ ಸೆಂಟ್ ಅಂತ. ಸೊ SMS ಆಗಿ ನೋಡಿದ್ರೆ ಅದನ್ನು ಸೆಂಟ್ ಅಂತ ಅದು ನಿಮಗೆ ಇಲ್ಲಿ ಇದೆ, ಸೆಂಟ್ ಇಲ್ಲಿ ಕಾಣುತ್ತೆ ನೋಡ್ಬೋದು. ಇಲ್ಲಿ ನಾವೇನು ಮಾಡಿದ್ವಿ, ಈ ಥರ ನಾವು ಕಳಿಸಿದ್ವಿ ಅಂತ ನೋಡ್ಕೋಬೋದು. ಈ ಥರ ಇವರಿಗೆ ಕಳಿಸಿದ್ದೀವಿ ಅಂತೇಳಿ. ಓಕೆನಾ. ಸೊ ಕಳಿಸಿದಾದ ಮೇಲೆ ಇವಾಗ ಮೇಲ್ ಬಂತಲ್ಲ, ಸೊ ಮೇಲ್ ಹೋಗೋಣ ನಾವು. ಓಕೆ, ಕೆಲಸಕ್ಕಾಗಿ ಅರ್ಜಿ ಅಂತ. ಸೊ ಒಂದು ಸಲ ನೀವು ಮೇಲ್ ರಿಸೀವ್ ಮಾಡಿದ ಮೇಲೆ, ಬೇರೆ ಯಾರಿಂದ ರಿಸೀವ್ ಮಾಡಿದ ಮೇಲೆ ಏನಾಗುತ್ತೆ, ಇಲ್ಲಿ ಇಷ್ಟು ಆಯ್ಕೆಗಳಿದೆ. ರಿಪ್ಲೈ ಆಲ್, ಫಾರ್ವರ್ಡ್ ಅಂತ. ಸೊ ರಿಪ್ಲೈ ಅಂದರೆ ಒಬ್ಬ ವ್ಯಕ್ತಿ ನಿಮ್ಗೆ ಕಳಿಸಿರ್ತಾರೆ, ಅವ್ರ ಜೊತೆ ನಿಮ್ಗೆ ಅಷ್ಟೇ ಕಳಿಸಿರೋದಿಲ್ಲ, ಇನ್ನೊಂದಿಷ್ಟು ಜನಗಳಿಗೆ ಅವ್ರು ಕಳಿಸಿರ್ತಾರೆ ಅಂತಂದರೆ ಅವಾಗ ಏನು ಮಾಡೋಕ್ಕಾಗುತ್ತೆ, ಅವ್ರಿಗೆ ಮಾತ್ರ ರಿಪ್ಲೈ ಮಾಡಬೇಕಾಗಿದ್ದರೆ ನೀವು ಬರೀ ರಿಪ್ಲೈ ಅಂತ ಸೆಲೆಕ್ಟ್ ಮಾಡಿಕೊಂಡ್ರೆ ಅವ್ರಿಗೆ ಮಾತ್ರ ಅದು ರಿಪ್ಲೈ ಹೋಗುತ್ತೆ. ಇನ್ ಕೇಸ್ ನಾವು ತುಂಬ ಜನಕ್ಕೆ ರಿಪ್ಲೈ ಮಾಡಬೇಕಾಗಿದ್ದು, ಮೇಲಿರ್ತಕ್ಕಂಥ ಪ್ರತಿಯೊಬ್ಬರು ರಿಪ್ಲೈ ಮಾಡಬೇಕನ್ನಾಗಿದ್ದರೆ ರಿಪ್ಲೈ ಆಲ್ ಅಂತ ಮಾಡಿದರೆ ಸೊ ಎಲ್ಲರಿಗೂ ಹೋಗುತ್ತೆ. ಇಲ್ಲಿ ನಾವು ಒಂದೇ ಇಮೇಲ್ ಐಡಿ ಯೂಸ್ ಮಾಡೋ ಕಾರಣ ಸೊ ರಿಪ್ಲೈ ಮತ್ತು ರಿಪ್ಲೈ ಆಲ್ ಎಲ್ಲ ಕೂಡ ಇಲ್ಲಿ ಒಂದೇ ಆಗಿರುತ್ತೆ. ಇವಾಗ ನೋಡೋಣ, ಇವಾಗ ರಿಪ್ಲೈ ಮಾಡ್ತಾ ಇದ್ದಿಲ್ಲ. ಸೊ ರಿಪ್ಲೈ ಆಲ್ ಮಾಡುವಾಗ ಏನಾಗುತ್ತೆ, ನಾವು ಇವಾಗ ಒಂದಿಷ್ಟು ವಿಚಾರ ಮಾಡೋಣ. ಸೊ ಇಲ್ಲಿ ಏನಂದರೆ CC ಮತ್ತು BC ಅಂತ ಬರುತ್ತೆ. ಸೊ ಇದು ನೀವು ಮೇಲ್ ಕಂಪೋಸ್ ಮಾಡೋ ಕೂಡ ನೋಡ್ಕೋಬೋದು. ಸೊ ಏನಂದರೆ 2 ಅಂದರೆ ನೇರವಾಗಿ ಯಾವ ಇಮೇಲ್ಗೆ ಸಂಬಂಧಪಟ್ಟಂಥ ವ್ಯಕ್ತಿ ಇದ್ದಾರೆ ಅವರಿಗೆ ನಾವು ಕಳಿಸುವಾಗ ಅವರಿಗೆ ನಾವೇನು ಮಾಡ್ಬೋದು, 2 ಅಂತ ಇಡ್ಬೋದು. ಓಕೆನಾ. CC ಅಂತಂದರೆ ಇನ್ನೊಬ್ಬರಿಗೆ ಮಾಹಿತಿಗೋಸ್ಕರ. ಸೊ ಒಂದು CC ಅಂದರೆ ಕಾರ್ಬನ್ ಕಾಪಿ ಅಂತ. ಸೊ ಇನ್ನೊಬ್ಬರು ಮಾಹಿತಿಗೋಸ್ಕರ. ಸೊ ಏನಂದರೆ ನೀವು ನಿರ್ದೇಶಕರಿಗೆ ಒಂದು ಜಾಬ್ ಸಲ್ಲಿಕೆಯನ್ನು ಕೊಡ್ತಾ ಇದ್ದೀವಿ, ಜೊತೆಗೆ ಅಲ್ಲಿ ನಿಮ್ಗೆ ಯಾರೋ ಪರಿಚಯದವರು ಇದ್ದಾರೆ ಅಥವಾ ಬೇರೆ ಏನು ಯಾವ ಥರ ಒಂದು ಕೆಲಸ ಸಂಬಂಧಪಟ್ಟ ಇನ್ನೊಬ್ರು ಇದ್ದಾರೆ ಅಂದರೆ, ಇನ್ನೊಬ್ಬ ವ್ಯಕ್ತಿ ಇದ್ದಾರೆ ಅಂದರೆ ಅವ್ರ ಇಮೇಲ್ನ ಏನು ಮಾಡ್ಬೋದು, ನೀವು ಇಲ್ಲಿ CCಯಲ್ಲಿ ಅವ್ರ ಇಮೇಲ್ನ ಎಂಟರ್ ಮಾಡ್ಬೋದು. ಓಕೆನಾ. ಸುಮ್ಮನೆ ನಾನು ಹಿಂಗೆ ಟೈಪ್ ಮಾಡ್ತಾ ಇದ್ದೀನಿ. ಇವಾಗ CCಯಲ್ಲಿ ಅದು ಇಮೇಲ್ ಐಡಿ ನಾನು ಆ್ಯಡ್ ಮಾಡ್ತಾ ಇದ್ದೀನಿ. BCC ಅಂದರೆ ಬ್ಲೈಂಡ್ ಕಾರ್ಬನ್ ಕಾಪಿ ಅಂತ. ಸೊ ಇದನ್ನು ನಾವು ಅವರಿಗೂ ಇಮೇಲ್ ಹೋಗುತ್ತೆ, ಬಟ್ ಬೇರೆ ಯಾರಿಗೂ ಗೊತ್ತಾಗೋದಿಲ್ಲ. ಸೊ ಇದು ತುಂಬ ರೇರ್ ಅಥವಾ ತುಂಬ ಅತಿ ವಿರಳ ನಾವು ಬಳಸೋದು ಅಂತ ಹೇಳ್ಬೋದು. ಸೊ ಮತ್ತು ಇದಿಷ್ಟು ವಿಚಾರ ಸ್ನೇಹಿತರೆ 2 ಮತ್ತು CC ಮತ್ತು ವಿಚಾರ ತಿಳ್ಕೊಳ್ಳೋಕೆ ಅಡ್ಡಿಲ್ಲ ನೀವು. ಸೊ ಇದಿಷ್ಟು ಆ್ಯಡ್ ಮಾಡಿ ಏನು ಮಾಡ್ತೀವಿ ನಾವು ಈಗ, ಮತ್ತೆ ನಾವು ಏನಂದ್ರೆ ಮಾಹಿತಿನ ನಾವು ಇನ್ನೊಬ್ಬರಿಗೆ ಕಳಿಸ್ತಾ ಇದ್ದೀವಿ. ಸೊ ಏನು ಕಳಿಸ್ತಾ ಇದೀವಿ ಅನ್ನೋದು ಇಲ್ಲಿ ನಿಮಗೆ ಕ್ಲಿಯರಾಗಿ ಕಾಣ್ತಾ ಇಲ್ಲ ಅಲ್ವಾ. ಇದು ತುಂಬ ಜನಕ್ಕೆ ಗೊಂದಲ ಇರುತ್ತೆ. ಸೊ ರಿಪ್ಲೈ ಮಾಡುವಾಗ ಅಥವಾ ಫಾರ್ವರ್ಡ್ ಮಾಡುವಾಗ ಅವಾಗ ಏನು ಮಾಡಬೇಕಂತ ಸ್ನೇಹಿತರೆ, ಇಲ್ಲಿ ಏನು 3 ಚುಕ್ಕಿ ಕಾಣಿಸ್ತಾ ಇಲ್ಲ, ಈ 3 ಚುಕ್ಕಿ ಕ್ಲಿಕ್ ಮಾಡಿದರೆ ನಿಮಗೆ ಮೊದಲನೇ ಇಮೇಲ್ ಸಂಪೂರ್ಣವಾಗಿ ಕಾಣಿಸುತ್ತೆ. ಸೊ ನೋಡ್ಬೋದು ಇಲ್ಲಿ ಯಾವಾಗ ಇಮೇಲ್ ಬಂದಿತ್ತು, ಯಾವ ದಿನಾಂಕ, ಯಾರಿಗೆ ಏನು ಕಳಿಸಿದ್ರು ಮತ್ತು ಸಂಪೂರ್ಣ ವಿವರಗಳೆಲ್ಲ ಸಿಗುತ್ತೆ. ಇಲ್ಲೇನಾಗುತ್ತೆ, ಮತ್ತೆ ನೀವು ಏನಿದ್ರೆ ಹೆಚ್ಚಿನ ಒಂದು ಮಾಹಿತಿಯನ್ನು ಮತ್ತೆ ನೀವು ಆ್ಯಡ್ ಮಾಡಿ, ಏನೋ ನಿಮ್ಮ ಪ್ರಶ್ನೆ ಇದ್ದರೆ ಪ್ರಶ್ನೆ ಎಲ್ಲ ಆ್ಯಡ್ ಮಾಡಿ ಮತ್ತೆ ಏನಾಗುತ್ತೆ ನೀವು ಕಳಿಸ್ಬೇಕಾಗುತ್ತೆ. ಮತ್ತೆ ನಾನು ಸೆಂಡ್ ಅಂತ ಹೊಡಿತೀನಿ ಇವಾಗ. ಸೊ ನೋಡ್ಬೋದು ಏನಾಗುತ್ತೆ, ಮತ್ತೆ ಇವಾಗ ಸೆಂಡಿಂಗ್ ಅಂತ ಸೆಂಡ್ ಅಂತ ಆಗೋಯ್ತು. ಸೊ ನೋಡಿರಿ ಸ್ನೇಹಿತರೆ ಬಂದು ನಿಮಗೆ ಇಲ್ಲಿ ನೋಡ್ಬೋದು ಕೆಲಸಕ್ಕಾಗಿ ಅರ್ಜಿ ಅಂತ ಬಂತಲ್ವ. ಸೊ ಮತ್ತೆ ಇದು ಇಮೇಲ್ ಐಡಿ ಇವಾಗ ಬಂತು ಅಂತ ಹೇಳ್ಬೋದು. ಸೊ ಮಾಹಿತಿ ಇದು ನೋಡಿ, ಮೊದಲನೇ ಇಮೇಲ್ ನಂಗೆ ಬಂದಿರತಕ್ಕಂಥದ್ದು ವಿವರಗಳು. ಓಕೆ, ಇದು ಮಾಹಿತಿ. ಸೊ ಇವಾಗ ನೋಡ್ಬೋದು ವಿವರಗಳು ಮಾಹಿತಿ ಎರಡೂ ಕೂಡ ಇದೆ. ಸೊ ಇಲ್ಲಿ 2 ಮತ್ತು CC ಎಲ್ಲನೂ ಕೂಡ ಕಾಣಿಸ್ತಾ ಇದೆ.
ಓಕೆ, ಇದೇ ಸಹಿತ ಇದೇ ಮೇಲ್ ನೀವು ಫಾರ್ವರ್ಡ್ ಮಾಡಬೇಕು ಬೇರೆಯವ್ರಿಗೆ. ಅಂದರೆ ಮತ್ತೆ ಮುಂದಿನ ವ್ಯಕ್ತಿ ಕಳಿಸ್ಬೇಕಾಗಿದೆ, ನೀವು ಈ ಥರ ವಿಷಯ ಬಂದಿದೆ ನನಗೆ, ನೀವು ಏನು ಹೇಳ್ತೀರಾ, ಅಥವಾ ಈ ಥರ ಯಾರೋ ಒಂದು ಕಸ್ಟಮರ್ ಕೇರ್ ಎಕ್ಸಿಕ್ಯೂಟಿವ್ ಎಸ್ಕಲೇಷನ್ ಮಾಡಿರ್ತೀರಾ ಯಾವುದೋ ಪ್ರಾಡಕ್ಟ್ ಬಗ್ಗೆ, ಅಥವಾ ಏನೋ ಬ್ಯಾಂಕಿಂಗ್ ವ್ಯವಹಾರ ಮಾಡ್ತಿರ್ತಾ, ಹಲವಾರು ಸಂದರ್ಭಗಳು ನಿಮಗೆ ಯಾವ ಥರ ಅನುಕೂಲ ಆ ಥರ ನೀವು ಫಾರ್ವರ್ಡ್ ಆಯ್ಕೆನ ಉಪಯೋಗ ಮಾಡ್ಕೊಂಡ್ಬಿಟ್ಟು ನೀವು ಅವರಿಗೆ ತಿಳಿಸ್ಬೋದು. ಸೊ ಈ ಥರ ಒಂದು ನೀವೇನೋ ಒಂದು ರಿಕ್ವೆಸ್ಟ್ ಅಪ್ಲಿಕೇಶನ್ ಕಳಿಸಿದ್ದೀರಾ, 1 ವಾರ ಆಯಿತು, ಇನ್ನೂ ಅವ್ರ ಕಡೆಯಿಂದ ರಿಪ್ಲೈನೇ ಬಂದಿಲ್ಲ ಅಂತಂದರೆ ಅವಾಗ ಏನಾದರೆ ನೀವು ಇಲ್ಲಿ ಅವರಿಗೆ ಮತ್ತೆ ಇನ್ನೊಬ್ಬ ವ್ಯಕ್ತಿಗೆ ಬೇರೆ ಯಾರೋ ಒಂದು ಅದಕ್ಕಿಂತ ಜಾಸ್ತಿ ಉನ್ನತ ಹುದ್ದೆಯಲ್ಲಿರ್ತಕ್ಕಂಥವರಿಗೆ ಎಸ್ಕಲೇಟ್ ಮಾಡೋಕ್ಕೆ ಏನಾಗುತ್ತೆ, ನೀವು ಅವ್ರ ಇಮೇಲ್ ಐಡಿ ಕೊಟ್ಬಿಟ್ಟು ಅವರಿಗೆಲ್ಲ ಮಾಹಿತಿ ಬರೋದು ನೀವು ಇಲ್ಲಿ ಕಳಿಸ್ಬೋದು. ಸೊ ಇದಿಷ್ಟು ನಿಮಗೆ ಇಮೇಲ್ ಕಳಿಸೋದು ಹೇಗೆ, ಮತ್ತು ರಿಪ್ಲೈ ಮಾಡೋದು, ರಿಪ್ಲೈ ಆಲ್ ಮಾಡೋದು ನೋಡಿ ಇವಾಗ ಜಸ್ಟ್ ನೋಡ್ಬೋದು ಸ್ನೇಹಿತರೆ, ನೀವು ಡ್ರಾಫ್ಟ್ ಅಂತ ತಾನೇ ಇವಾಗ ಸೇವ್ ಆಗೋಯಿತು. ಯಾಕೆ ನಾವು ಏನು ಮಾಡಿದ್ವಿ, ಫಾರ್ವರ್ಡ್ ಅಂತ ಕ್ಲಿಕ್ ಮಾಡಿದ್ವಿ, ಬಟ್ ಅಲ್ಲಿ ಇನ್ನೂ ಟೈಪ್ ಮಾಡಿಲ್ಲ. ಸೊ ಹಾಗೆ ಬಂದ್ಬಿಟ್ಟು ನಾವು ಅದಕ್ಕೆ ಏನಾಗ್ತದೆ, ಡ್ರಾಫ್ಟಲ್ಲಿ ಇವಾಗ ಅದು ಸೇವ್ ಆಗಿದೆ. ಅದು ಹೆಂಗೆ ಸೇವ್ ಆಗಿದೆ ಅಂತ ನೋಡೋಣ. ಸೊ ಇಲ್ಲಿ ನೋಡಿದ್ರೆ ನಿಮಗೆ ಡ್ರಾಫ್ಟ್ ಅಂತ ಏನು ಫೋಲ್ಡರ್ ಕಾಣುತ್ತೆ ಹೋದರೆ, ಕೆಲಸಕ್ಕಾಗಿ ಅರ್ಜಿ ಡ್ರಾಫ್ಟ್ ಅಂದರೆ ನಾವು ಏನು ಮಾಡಿದ್ವಿ, ಇನ್ನೊಬ್ಬರಿಗೆ ಫಾರ್ವರ್ಡ್ ಮಾಡಬೇಕು ಅಂತ ಅಂದ್ಕೊಂಡ್ವಿ, ಬಟ್ ಫಾರ್ವರ್ಡ್ ಮಾಡಲಿಲ್ಲ ಅಲ್ವಾ. ಸೊ ಅದಕ್ಕೆ ನೀವು ಯಾವುದೇ ಕಾರಣಕ್ಕೂ ಅರ್ಧಕ್ಕೆ ನಿಲ್ಲಿಸಿರೋ ಕೆಲಸ ಅದು ತೋರಿಸುತ್ತೆ ನಿಮಗೆ. ಇಲ್ಲಿ ನಿಮಗೆ ಐಕಾನ್ ಕಾಣಿಸ್ತೀನಿ, ಕ್ಲಿಕ್ ಮಾಡಿದರೆ ನಿಮಗೆ ಪೆನ್ ಐಕಾನ್ ಕಾಣಿಸ್ತೀನಿ, ನೋಡಿದ್ರೆ ನಿಮಗೆ ಇಲ್ಲಿ ಓಪನ್ ಆಗುತ್ತೆ ಅದು. ಸೊ ಅದನ್ನು ನೀವು ಮತ್ತೆ ಏನಾಗುತ್ತೆ ತರ್ಕೊಂಡ್ಬಿಟ್ಟು ನೀವು ಮತ್ತೆ ಇನ್ನೊಬ್ಬರಿಗೆ ಅದೇನಿದೆ ಕಳಿಸ್ಬೋದು ಅದನ್ನು. ಸೊ ಈ ಥರ ಬೇಡ ಅಂದರೆ ಏನಾಗುತ್ತೆ, ಇಲ್ಲಿ ಮೇಲೆ ಡಿಲೀಟ್ ಕಾಣ್ತಾ ಇದೆ ನಿಮಗೆ. ಸೊ ಡಿಲೀಟ್ ಐಕಾನ್ ಕಾಣೋದು ನಮಗೆ ಡಿಲೀಟ್ ಕೂಡ ಮಾಡೋದು, ಇಲ್ಲಿ ಡಿಲೀಟ್ ಅಂತ ಇದೆ. ಸೊ ಡಿಸ್ಕಾರ್ಡ್ ದ ಡ್ರಾಫ್ಟ್ಸ್ ಫ್ರಮ್ ದಿಸ್ ಕನ್ವರ್ಸೇಷನ್ ಅಂತೆಲ್ಲ ಅದನ್ನು ನೀವು ಡಿಲೀಟ್ ಕೂಡ ಮಾಡ್ಬೋದು. ಓಕೆ, ಮತ್ತೆ ಬೇಕಂದರೆ ಏನಂದರೆ ನಿಮಗೆ ನೋಡ್ಬೋದು, ಬೇರೆ ಡ್ರಾಫ್ಟ್ಲ ಕಾಣಿಸ್ತಾ ಇದೆ ಅಲ್ಲ, ಇಲ್ಲಿ ನೀವು ಅರ್ಧಕ್ಕೆ ನಿಲ್ಲಿಸ್ತಕ್ಕಂಥ ಯಾವುದೋ ಒಂದು ಮೆಸೇಜ್ ಕೂಡ ಇಲ್ಲಿ ನಿಮಗೆ ಕಾಣಿಸುತ್ತೆ. ಮತ್ತು ನೀವು ಅದೆಲ್ಲ ನೋಡ್ಕೊಂಡ್ಬಿಟ್ಟು ಟೈಪ್ ಮಾಡ್ಬೋದು. ಬೇಡ ಅಂದರೆ ಎನಿ ಟೈಮ್ ನೀವು ಡಿಸ್ಕಾರ್ಡ್ ಕೂಡ ಮಾಡ್ಬೋದು. ಡಿಸ್ಕಾರ್ಡ್ ಅಂದರೆ ಎಲ್ಲೇ ನೀವು ಮಾಡ್ತಾಯಿದ್ರು ಕೂಡ ಅದು ಮತ್ತೆ ಡಿಲೀಟ್ ಆಗಿಬಿಡುತ್ತೆ. ಸೊ ಈ ಥರ ಬಿಡದೇ ಇರತಕ್ಕಂಥ ಮೆಸೇಜನ್ನು ನೀವು ಡಿಲೀಟ್ ಮಾಡ್ಬೋದು. ಸೊ ಇದಿಷ್ಟು ನೀವೇನು ಮಾಡಿದ್ರೆ ಇವಾಗ ಮಾಹಿತಿ ತಿಳ್ಕೊಂಡ್ರಲ್ಲ. ಸೊ ಇನ್ನೂ ಕೆಲವೊಂದು ವಿಶೇಷಗಳಂದರೆ ಈ ಒಂದು ಫೋಲ್ಡರ್ ಬಗ್ಗೆ ತಿಳ್ಕೊಳ್ಳೋಣ. ಸೊ ಯಾವುದೋ ಒಂದು ಇಮೇಲ್ ನಿಮ್ಗೆ ಬಂದ ಮೇಲೆ ಇದು ತುಂಬ ಮುಖ್ಯ ಅಂತ ಅನಿಸಿದರೆ ಇಲ್ಲಿ ಏನಿದೆ ನಿಮಗೆ ಹೋಗ್ಬಿಟ್ಟು ಏನಿದೆ, ಇಲ್ಲಿ ನಮಗೆ ಮಾರ್ಕ್ ಆ್ಯಸ್ ನಾಟ್ ಇಂಪಾರ್ಟೆಂಟ್ ಅಂತ ಇದೆ. ಸೊ ಯಾವುದೋ ಒಂದು ಕಳಿಸಿರ್ತಾರೆ, ಇಂಪಾರ್ಟೆಂಟ್ ಅನಿಸಿದ್ರೆ ನಾಟ್ ಇಂಪಾರ್ಟೆಂಟ್ ಅಂತ ಮಾಡ್ಬೋದು. ಸೊ ರಿಪೋರ್ಟ್ ಸ್ಪ್ಯಾಮ್ ಅಂತ ಇದ್ದಾರೆ. ಸೊ ಯಾರೋ ನಿಮಗೆ ಅದು ಇದು ಅಂತ ಸುಳ್ಳು ಮಾಹಿತಿ ಮೇಲ್ ಕಳಿಸಿರ್ತಾರೆ, ನಿಮಗೆ ದುಡ್ಡು ಕೊಟ್ಬಿಡ್ತೀವಿ, ಲಾಟ್ರಿ ಬಂದಿದೆ, ಈ ಥರ ಏನೋ ಮೋಸ ಮಾಡುವಂಥ ವಿಷಯ ಇದ್ದರೆ ಎಲ್ಲ ನೀವು ರಿಪೋರ್ಟ್ ಸ್ಪ್ಯಾಮ್ ಅಂತ ಮಾಡಿಬಿಟ್ರೆ ನೆಕ್ಸ್ಟ್ ಟೈಮ್ ಅದರ ಮೆಸೇಜ್ ನೀವು ಅವಾಯ್ಡ್ ಮಾಡ್ಬೋದು. ಓಕೆನಾ, ಇದಷ್ಟು ಇದ್ದಾರೆ. ಜೊತೆಗೆ ಇಲ್ಲಿ ನಿಮಗೆ ಡಿಲೀಟ್ ಜೊತೆಗೆ ಇನ್ನೊಂದೇನೆಂದರೆ ಇಲ್ಲಿ ನೋಡ್ಬೋದು ನೀವು ಹಲವಾರು ಆಯ್ಕೆಗಳಿದೆ. ಸೊ ಇದನ್ನು ನೀವು ನಿಮ್ಮ ಅನುಕೂಲ ತಕ್ಕಾಗಿ ಕೆಲವೊಂದನ್ನು ಬಳಸೋಕ್ಕೆ ಟ್ರೈ ಮಾಡಿ. ಸೊ ಬಳಸ್ತಾ ನಿಮಗೆ ಅದು ಗೊತ್ತಾಗುತ್ತೆ, ನೀವು ಯಾವಾಗಾದ್ರು ಟ್ರೈ ಮಾಡೋಕ್ಕೆ ಅಡ್ಡಿಯಿಲ್ಲ. ಜೊತೆಗೆ ಇಲ್ಲಿ ಏನಂದರೆ ಈ ಒಂದು ಮುಖ್ಯವಾದ ವಿಚಾರಗಳು ಸ್ನೇಹಿತರೆ, ಕೆಲವೊಂದು ಸಲ ಏನಾಗುತ್ತೆ, ಯಾರಾದರೂ ನಿಮಗೆ ಸ್ನೇಹಿತರು ಅಥವಾ ಯಾರೋ ಮೇಲ್ ಕಳಿಸಿದಾಗ ಅವರು ಕಳಿಸಿನಿ ಅಂತ ಹೇಳ್ತಾರೆ, ಬಟ್ ನಿಮಗೆ ಅದು ಬಂದಿರೋದೇ ಇಲ್ಲ. ಸೊ ಆ ಥರ ಏನಾಗಿರುತ್ತೆ, ಆ ಸಂದರ್ಭದಲ್ಲಿ ಇದು ಏನಾಗುತ್ತೆ, ಸ್ಪ್ಯಾಮಲ್ಲಿ ಹೋಗಿ ಇಮೇಲು ಕೂತ್ಕೊಂಡಿರುತ್ತೆ. ಸೊ ಅವಾಗ ಅದಕ್ಕೋಸ್ಕರ ಏನು ಮಾಡ್ಬೇಕಂದ್ರೆ ನೀವು ಅವಾಗವಾಗ ಓಕೆ ವಾರಕ್ಕೊಮ್ಮೆ ಅಥವಾ ತಿಂಗಳಿಗೊಮ್ಮೆ ಅದು ನೀವು ಸ್ಪ್ಯಾಮ್ ಕಂಟೆಂಟನ್ನು ನೀವು ಫೋಟೋ ಚೆಕ್ ಮಾಡೋಕ್ಕೆ ಅಡ್ಡಿಯಿಲ್ಲ. ಇಲ್ಲಿ ನಿಜವಾಗಲೂ ಕೆಲವೊಂದು ಸ್ಪ್ಯಾಮ್ ಇರುತ್ತೆ, ಉಪಯೋಗ ಬರದೇ ಇರತಕ್ಕಂಥ ಇಮೇಲ್ಗಳಿರುತ್ತೆ, ಮೋಸ ಮಾಡುವಂಥದ್ದು, ಅದನ್ನೆಲ್ಲ ಖಂಡಿತ ಡಿಲೀಟ್ ಮಾಡಿ. ಬಟ್ ಕೆಲವು ಸಲ ಏನು ಮಾಡುತ್ತೆ, ಅಪ್ಲಿಕೇಶನ್ನು ಕೆಲವೊಂದು ಒಳ್ಳೆಯ ಉಪಯುಕ್ತ ಮೇಲಿದ್ರೂ ಕೂಡ ಈ ಸ್ಪ್ಯಾಮ್ ಫೋಲ್ಡರ್ಗೆ ಮೂವ್ ಮಾಡೋ ಸಾಧ್ಯತೆಗಳಿರುತ್ತೆ. ಆ ಥರ ಸಾಧ್ಯತೆಗಳ ಕಾರಣ ನೀವು ಸ್ಪ್ಯಾಮ್ ಫೋಲ್ಡರ್ನ ಆವಾಗ ಚೆಕ್ ಮಾಡಿ ಬೇಡವಾದ ಇಮೇಲ್ಗಳೆಲ್ಲವನ್ನು ನೀವು ಡಿಲೀಟ್ ಮಾಡಬೇಕು. ಮತ್ತು ನಿಮ್ಗೆ ಯಾವ್ದಾದ್ರು ಉಪಯುಕ್ತ ಮಾಹಿತಿ ಬಂದಿದ್ರೆ ಮೇಲ್ನ ಮತ್ತೆ ನೀವು ಅದನ್ನು ಇನ್ಬಾಕ್ಸ್ಗೆ ಮೂವ್ ಮಾಡ್ಕೋಬೋದು. ಸೊ ಅದು ಡಿಲೀಟ್ ಮಾಡೋದು ಈಗ ಇಮೇಲ್ ಅಟ್ ಎ ಟೈಮ್ ಅಂದರೆ ಇವಾಗ ನೋಡ್ಬೋದು, ಇಲ್ಲಿ ಸೆಂಟ್ ಅಂತ ಐತಲ್ಲ, ಇವಾಗ ಇದೇನಿಲ್ಲ, ಈ ಥರ ಇಮೇಲ್ ನಾವು ಪ್ರೆಸ್ ಮಾಡಿಕೊಂಡ್ರೆ ನಮಗೆ ಡಿಲೀಟ್ ಆಗುತ್ತೆ. ಸೊ ಮಲ್ಟಿಪಲ್ ಇಮೇಲ್ಸ್ ಬೇಕಂದರೆ ಮಲ್ಟಿಪಲ್ ಇಮೇಲ್ಸ್ಕೊಂಡು ನಾವು ಒಂದೇ ಸಲಕ್ಕೆ ನಾವು ಏನು ಮಾಡ್ಬೋದು, ಡಿಲೀಟ್ ಮಾಡ್ಕೋಬೋದು. ಇಲ್ಲಿ ನೋಡಿಕೊಂಡು ಇಮೇಲ್ಗೆ ಹೋದರೆ ನಾವು ಇವಾಗ ಪ್ರೈಮರಿ ಹೋದರೆ ಇಲ್ಲಿ ಇಷ್ಟಿದೆಯಲ್ಲ, ಸೊ ನಮಗೆ ಈ ಥರ ಇಮೇಲ್ ಇದೆಲ್ಲ ಬೇಡ ಅಂದ್ಕೊಳ್ಳಿ. ಸೊ ಮಲ್ಟಿಪಲ್ ಇಮೇಲ್ ಇದೆಲ್ಲನೂ ಇವಾಗ ನಾವು ಇಲ್ಲಿ ನೋಡ್ಕೊಂಬಿಟ್ಟು ಡಿಲೀಟ್ ಮಾಡ್ಬೋದು. ಸೊ ಈ ಥರ ಏನಾಗುತ್ತೆ, ನಥಿಂಗ್ ಟು ವರಿ. ಸೊ ಒಂದು 15 GB ವರೆಗೂ ನಿಮ್ಗೆ ಮೆಮರಿ ಸಿಗೋ ಕಾರಣ ಸೊ ಇಮೇಲ್ ಬಗ್ಗೆ ನೀವು ವರಿ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಸೊ ಸ್ನೇಹಿತರೆ ಅಷ್ಟಾಯ್ತಲ್ಲ. ಇದಾದಮೇಲೆ ಸ್ನೇಹಿತರೆ ನಿಮ್ಗೆ ಏನಂದರೆ ಇನ್ನು ಕೆಲವೊಂದು ಸೆಟ್ಟಿಂಗ್ಸ್ ಇದೆ. ಸೊ ವೆರೈಟಿ ಆಫ್ ಸೆಟ್ಟಿಂಗ್ಸ್ ಇದೆ. ಸೆಟ್ಟಿಂಗ್ಸನ್ನು ನೀವು ಟ್ರೈ ಮಾಡೋಕ್ಕೆ ಅಡ್ಡಿಲ್ಲ. ಸೊ ಯಾವ ಥರ ನಿಮಗೆ ಇಮೇಲು ಬೇರೆ ಇಮೇಲ್ಸ್ ನೀವು ಕಳಿಸ್ಬೇಕಾ ಅಥವಾ ನೀವು ಟೈಪ್ ಮಾಡುವಾಗ ಏನೋ ಸಜೆಷನ್ಸ್ ಕೊಡಬೇಕಾ, ಆ ಥರ ಕೆಲವೊಂದು ಆಯ್ಕೆಗಳಿದೆ, ಅದನ್ನು ನೀವು ಟ್ರೈ ಮಾಡೋಕ್ಕೆ ಅಡ್ಡಿಲ್ಲ. ಸೊ ಶೆಡ್ಯೂಲ್ಡ್ ಆಲ್ರೆಡಿ ನೋಡಿದ್ದೆ ನಾವು ಇವಾಗ ಇಂಪಾರ್ಟೆಂಟ್ ಅಂತ. ಸೊ ಯಾವುದೋ ಒಂದು ಇಮೇಲ್ ಬಂದರೆ ಏನಂದರೆ ನಿಮಗೆ ಇಲ್ಲಿ ಆ ಇಮೇಲನ್ನು ನೀವು ಇಲ್ಲಿ ಇಂಪಾರ್ಟೆಂಟ್ ಅಂತ ಹೇಳ್ಬೋದು. ಓಕೆ, ಮಾರ್ಕ್ ಆ್ಯಸ್ ನಾಟ್ ಇಂಪಾರ್ಟೆಂಟ್ ಅಂತ ಇದೆಯಲ್ಲ, ಸೊ ಅದೇ ಥರ ನೀವು ಹೋಗ್ಬಿಟ್ಟು ನಿಮಗೆ ಮಾರ್ಕ್ ಆ್ಯಸ್ ಇಂಪಾರ್ಟೆಂಟ್ ಅಂತ ಕೂಡ ನಿಮಗೆ ಕಾಣಿಸುತ್ತೆ. ಜೊತೆಗೆ ಸ್ಟಾರ್ ಆಯ್ಕೆಗಳಿದೆ. ಸೊ ಸ್ಟಾರ್ ಅಂದರೆ ಇದು ನನಗೆ ತುಂಬ ಮುಖ್ಯವಾಗಿರೋ ಮಾಹಿತಿ ಅಂತಂದರೆ ಅದು ಕೂಡ ಇಲ್ಲಿ ಹೋಗಿ ಸ್ಟಾರ್ ನಿಮಗೆ ಕಾಣಿಸ್ತಾ ಇದೆ. ಸೊ ಇದು ನನಗೆ ಮುಖ್ಯವಾದ ಮಾಹಿತಿ ಅಂತ. ಸೊ ಈ ಥರ ನಿಮ್ಗೆ ಬಂದಿರತಕ್ಕಂಥ ಇಮೇಲ್ನ ನೀವು ಅದನ್ನು ನೀವು ಬೇರೆ ಥರ ಆಗಿ ನೋಡ್ಕೋಬೋದು. ಜೊತೆಗೆ ಇಲ್ಲಿ ಪ್ರಮೋಷನ್ಸ್ ಅಂತ ಏನು ಕಾಣ್ತಾ ಇದೆಯಲ್ಲ, ಇದು ಮುಖ್ಯ ಆಗುತ್ತೆ ಸ್ನೇಹಿತರೆ. ಸೊ ಇಲ್ಲಿ ಪ್ರೈಮರಿ ಅಂದರೆ ನಿಮಗೆ ನೇರವಾಗಿ ನಿಮ್ಗೆ ಬಂದಿರತಕ್ಕಂಥ ಇಮೇಲ್ಗಳು ಇರುತ್ತವೆ. ಸೋಷಿಯಲ್ ಅಂದರೆ ನೀವು ಹಲವಾರು ರಿಜಿಸ್ಟ್ರೇಷನ್ ಮಾಡ್ಕೊಂಡಿರ್ತಾರಲ್ಲ ನೀವು ಫೇಸ್ಬುಕ್ಕಲ್ಲಿ, ಟ್ವಿಟರಲ್ಲಿ ಅಥವಾ ಇನ್ನು ಯಾವುದೋ ಯೂಟ್ಯೂಬಲ್ಲಿ, ಅದೆಲ್ಲ ಕೂಡ ಇಲ್ಲಿ ಆಲ್ಮೋಸ್ಟ್ ಇದೆಲ್ಲ ಏನಾಗುತ್ತೆ ಸೋಷಿಯಲಲ್ಲಿ ಬಂದು ತಾನೇ ಸೇರಿಕೊಳ್ಳುತ್ತೆ. ಸೊ ಇದನ್ನು ನೀವು ನೋಡ್ಬಿಟ್ಟು ಅವಾಗ ಬೇಡ ಅಂದರೆ ಮೆಸೇಜನ್ನು ಡಿಲೀಟ್ ಮಾಡ್ಕೋಬೋದು. ಪ್ರಮೋಷನ್ಸ್ ಅಂದರೆ ಇಲ್ಲಿ ಆಫರ್ಸ್ ಇದೆ, ಡಿಸ್ಕೌಂಟ್ ಇದೆ, ಈ ಥರ ಎಲ್ಲನೂ ನಿಮಗೆ ಮೇಲೆ ಬಂದಿರೋದೆಲ್ಲನೂ ಇಲ್ಲಿ ಕ್ಯಾಟಗರೈಸ್ ಆಗಿ ಇಲ್ಲಿ ಸೇರಿಕೊಂಡಿರುತ್ತೆ. ಸೊ ಈ ಥರ ಸ್ನೇಹಿತರೆ. ಸೊ ನೋಡ್ಬೋದು ಈ ಜಿಮೇಲ್ ತನ್ನ ಕೆಲಸ ಮಾಡುತ್ತೆ, ಬಟ್ ನೀವು ಕೂಡ ಹಲವಾರು ಬೇಕಂದರೆ ಇನ್ನೊಂದಿಷ್ಟು ಫೋಲ್ಡರ್ನ ಕ್ರಿಯೇಟ್ ಮಾಡ್ಕೊಂಡ್ಬಿಟ್ಟು ಮೇಲ್ನ ಆ ಥರ ನೀವು ಅವಾಗವಾಗ ಚೆಕ್ ಮಾಡ್ಕೊಂಬಿಟ್ಟು
ಆರ್ಗನೈಸ್ ಮಾಡ್ಕೋಬೋದು. ಸೊ ಇನ್ನೊಂದಿಲ್ಲಿ ಆಟೋ ಸಿಂಕ್ ಈಸ್ ಆಫ್ ಅಂತ ಇದೆ. ಸೊ ನಾನು ಏನು ಮಾಡಿದ್ದೀನಿ ಅಂದರೆ ಆಟೋ ಸಿಂಕ್ ಆಫ್ ಇಟ್ಟಿದ್ದೀನಿ. ಇದರ ಅರ್ಥ ಏನಪ್ಪ ಅಂದರೆ ಯಾವಾಗ ಇಮೇಲ್ ಬರ್ತಾ ಇದ್ದರೆ ನಿಮಗೆ ಅದು ತಾನಾಗಿ ನೋಟಿಫಿಕೇಶನ್ಸ್ ತೋರಿಸೋದಿಲ್ಲ. ಸೊ ನಾವು ಬೇಕಂತ ಬಂದುಬಿಟ್ಟು ಇಲ್ಲಿ ಈ ಥರ ನಾವು ಕೆಳಗಡೆಯಿಂದ ಮೇಲ್ ಒಂದ್ಸಲ ಮಾಡಿದರೆ ರಿಫ್ರೆಶ್ ಆಗಿ ಬರುತ್ತೆ. ಸೊ ನೀವು ಬೇಕಂದ್ರೆ ನೀವು ಆಟೋ ಸಿಂಕ್ ಆನ್ ಮಾಡಿಕೊಂಡ್ರೆ ಈ ಜಿಮೇಲ್ಗಳು ಯಾವುದೋ ಇಮೇಲ್ಗಳು ಬಂದಾಗ ನಿಮಗೆ ತಾನೇ ಯಾವುದೋ ಅಲರ್ಟ್ ತೋರಿಸುತ್ತೆ ಅಂತ ಹೇಳ್ಬೋದು. ಸೊ ಸ್ನೇಹಿತರೆ, ಇದಿಷ್ಟು ಈ ಒಂದು ವಿಡಿಯೋದಲ್ಲಿ ನಾವು ಸುಲಭವಾಗಿ ಜಿಮೇಲ್ನಲ್ಲಿ ಹೇಗೆ ಇಮೇಲ್ ಕಳಿಸೋದು, ಫಾರ್ವರ್ಡ್ ಮಾಡೋದು, ರಿಪ್ಲೈ ಮಾಡೋದು, CCBC ಅಂದರೆ ಏನು, ಜೊತೆಗೆ ಇಮೇಲ್ ಯಾವ ಥರ ವಿಷಯಗಳನ್ನ ಆ್ಯಡ್ ಮಾಡಬೇಕು, ಈ ಥರ ಹಲವಾರು ವಿಷಯಗಳನ್ನ ತಿಳ್ಕೊಂಡ್ವಿ. ಸೊ ಸ್ನೇಹಿತರೆ, ಈ ಒಂದು ವಿಡಿಯೋ ನಿಮಗೆ ಉಪಯುಕ್ತ ಅನಿಸಿದರೆ ದಯವಿಟ್ಟು ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ತಿಳಿಸಿ. ಮತ್ತು ನಿಮಗೆ ಏನಾದ್ರು ಸಂದೇಹಗಳಿದೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಅದ್ರ ಬಗ್ಗೆ ಕೂಡ ನಾವು ವಿಡಿಯೋ ಮಾಡೋಕ್ಕೆ ನಿಮಗೆ ಪ್ರಯತ್ನ ಪಡ್ತೀವಿ ಅಂತ ಹೇಳ್ತಾ ಮತ್ತೆ ಮುಂದೆ ಒಂದು ಒಳ್ಳೆಯ ವಿಡಿಯೋ ಭೇಟಿಯಾಗೋಣ. ನಮಸ್ಕಾರ, ಧನ್ಯವಾದಗಳು, ಶುಭ ದಿನ.